ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳ ಪುನರ್ ಪರಿಶೀಲನೆ ಜೋರಾಗಿದೆ. ಬೆಸ್ಕಾಂ ಸಿಬ್ಬಂದಿ ಮನೆಗೂ ತೆರಳಿ ದಾಖಲೆ ಸಮೇತ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಆದ್ರೆ ಅಂದುಕೊಂಡಷ್ಟು ವೇಗವಾಗಿ ಸರ್ವೆ ಕಾರ್ಯ ನಡೀತಾ ಇಲ್ಲ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಬೆಸ್ಕಾಂ ಸಿಬ್ಬಂದಿ ಹೇಳ್ತಾ ಇರೋದೇನು? ಈವರೆಗೆ ಎಷ್ಟು ಮನೆಗಳ ಪರಿಶೀಲನೆ ಆಗಿದೆ? ಈ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಇಡೀ ರಾಜ್ಯದಾದ್ಯಂತ ಗೃಹಜ್ಯೋತಿಯ ಒಂದು ಸರ್ವೆ ಕಾರ್ಯವನ್ನು ಕೈಗೊಳ್ಳಲಾಯಿತು. ಜುಲೈಯಿಂದ ಆರಂಭವಾದಂತಹ ಒಂದು ಸರ್ವೆಯನ್ನ ಮುಗಿಸಬೇಕು ಅನ್ನುವಂತಹ ಒಂದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ರು. ಆದರೆ ಈಗ ಅದು ಆಗಸ್ಟ್ 31ರವರೆಗೂ ಕೂಡ ವಿಸ್ತರಣೆ ಆಗಿರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಈಗ ಎಷ್ಟೋ ಮನೆಗಳಲ್ಲಿ ವೆಕೆಂಟ್ ಆಗಿರುವಂತವ್ರು ಇರ್ತಾರೆ, ಹಾಗೇನೆ ಕೆಲಸ ಕಾರ್ಯಗಳಿಗೆ ತೆರಳುವಂತವ್ರು ಇರ್ತಾರೆ. ಈಗ ಈ ಒಂದು ಸರ್ವೆನ ಮಾಡೋಕೆ ಬಂದವರು ಒಂದೊಂದು ಮನೆಗಳನ್ನ ಎರಡೆರಡು ಸರಿ ಅಟೆಂಪ್ಟ್ ಮಾಡುವಂತಹ ಒಂದು ಸಂದರ್ಭ ಇದೆ. ಇದಕ್ಕೋಸ್ಕರನೇ ಇನ್ನೂ ಕೆಲವು ಕಡೆಗಳಲ್ಲಿ ಸರ್ವೆ ಕಾರ್ಯಗಳು ಕಂಪ್ಲೀಟ್ ಆಗಿಲ್ಲ. ಹಾಗಾದ್ರೆ ಈ ಒಂದು ಸರ್ವೆ ಕಾರ್ಯ ವಿಳಂಬ ಆಗ್ತಿರೋದು ಜೊತೆಗೆ ಇದರ ಅಪ್ಡೇಟ್ಸ್ ಏನೆಲ್ಲ ಇದೆ ಅಂತ ಬನ್ನಿ ನೋಡೋಣ. ನ್ಯೂ ಸಿಟಿನಿಂದ ಈ ಒಂದು ಗೃಹ ಜ್ಯೋತಿಯ ಸರ್ವೆಯ ಕಾರ್ಯ ಯಾವ ರೀತಿ ನಡೀತಿದೆ, ಈ ಒಂದು ಖಾಲಿ ಇರುವಂತಹ ಮನೆಗಳನ್ನ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿದ್ದೀವಿ. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ಒಂದು ಮನೆಯ ಒಂದು ವೆಕೆಂಟ್ ಆಗಿರುವಂತದ್ದು ಖಾಲಿ ಇದೆ. ಇಲ್ಲಿ ಬಂದು ಒಂದು ಸರಿ ನೋಡ್ತಾರೆ, ಅವ್ರು ಯಾರು ಕೂಡ ಬಂದಿಲ್ಲ ಅಂದ್ರೆ ಅಕ್ಕಪಕ್ಕದವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇನ್ಫಾರ್ಮ್ ಮಾಡಿ ಅದಾದ್ಮೇಲೂ ಕೂಡ ಯಾರು ಈ ಮನೆಗೆ ಬರದೆ ಹೋದಲ್ಲಿ ಅಥವಾ ಕೆಲಸ ಕಾರ್ಯಗಳಿಗೆ ತೆರಳಿದ್ದಲ್ಲಿ ನೋಡ್ಬೋದು, ಬೆಂಗಳೂರಿನ ಜನರು ದಿನನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ. ಅವ್ರ ವೀಕೆಂಡ್ ಅಲ್ಲಿ ಮಾತ್ರ ಎಷ್ಟೋ ಜನರು ಅವೈಲೇಬಲ್ ಇರ್ತಾರೆ. ಇಂತಹ ಸಂದರ್ಭಗಳಲ್ಲಿ ಈ ಒಂದು ಮನೆಗಳನ್ನ ಬಾಗ್ಲು ಹಾಕಿರ್ತಾರೆ. ಅಂತಹ ಸಂದರ್ಭದಲ್ಲಿ ಬಂದಂತಹ ಸಿಬ್ಬಂದಿ ಅಕ್ಕಪಕ್ಕದವರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿರ್ತಾರೆ. ಬರೋ ದಿನಗಳಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಅಂಕಿಅಂಶಗಳು ಫೀಡ್ ಆಗಲಿಲ್ಲ ಅಂತ ಹೇಳಿದ್ರೆ ನಾಳೆ ನಮಗೆ ಬಿಲ್ ಬಂದ್ಬಿಡುತ್ತೆ, ನಾವು ಆಮೇಲೆ ₹1,000 ₹100 ಕಟ್ಟಬೇಕಾಗುತ್ತೆ ಅನ್ನೋ ಒಂದು ಆತಂಕ ಇದೆ. ಮತ್ತೆ ಬಾಡಿಗೆದಾರರಲ್ಲೂ ಸಹ ಬೇರೆ ಬೇರೆ ಥರದ ಆತಂಕ ಇದೆ. ಅವರದ್ದು ಏನು ಬಾಡಿಗೆ ಕರಾರು ಮಾಡ್ಕೊಂಡಿರ್ತಾರೆ ಅದು, ಮತ್ತೆ ಅವ್ರ ಫೋಟೋ, ಆಧಾರ್ ಕಾರ್ಡ್ ಅಲ್ಲಿರ್ತಕ್ಕಂಥ ಹೆಸರು, ಇದೆಲ್ಲವೂ ಟ್ಯಾಲಿ ಆಗಬೇಕಂತಾರೆ. ಅನೇಕ ಗೊಂದಲಗಳು ಇವತ್ತು ಇದೆ. ಓನರ್ ಆದರೆ ಪರವಾಗಿಲ್ಲ, ರೆಂಟ್ಗಿದ್ರೆ ರೆಂಟಲ್ ಅಗ್ರಿಮೆಂಟು, ಆಮೇಲೆ ಒಂದು ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ಆಮೇಲೆ BPL ಕಾರ್ಡು, ಆಮೇಲೆ ಏನು ಫೋಟೋ ಬೇಕು ಅಂತ ಹೇಳಿದ್ರು. ಇವಾಗ ಒಂದೊಂದು ಮೀಟ್ರಿಗೂ ಒಬ್ರೊಬ್ರು ಹೆಸರು ಮೇಲೆ ಇರುತ್ತಲ್ಲ, ಪ್ರತಿಯೊಬ್ಬರದ್ದು ಬೇಕು ಅಂತ ಹೇಳಿ ನಾವಾಗ ಈ ಫೋಟೋಸ್ ಎಲ್ಲರೂ ಮನೇಲಿ ಇಟ್ಕೊಂಡಿರಲ್ಲ. ಎಲ್ಲ ಫೋಟೋ ತೆಗೆಸ್ಕೊಂಡು ಆಲ್ ಟೈಮ್ ಮನೇಲೆಲ್ಲಿ ಇಟ್ಕೊಂಡಿರ್ತೀವಿ. ಒಂದು ಮಾತು ಹಿಂದೆ ದಿನ ಬಂದು ಸ್ವಲ್ಪ ಅನೌನ್ಸ್ಮೆಂಟ್ ಮಾಡಿದರೆ ಹೆಲ್ಪ್ ಆಗ್ತಾಯಿತ್ತಲ್ಲ ಸರ್. ನಾವು ಇವಾಗೆಲ್ಲ ಹುಡುಕಬೇಕು, ಇಮಿಡಿಯೇಟ್ಲಿ ಕೊಡೋಕ್ಕೆ ಕಷ್ಟ. ಮುಂಚೆ ನಮಗೆ ಇನ್ಫಾರ್ಮ್ ಮಾಡಬೇಕು. ಅವ್ರು ಬಂದು ಮಾಡಿದ್ಮೇಲೆ ನಮಗೆ ನಾವು ಇರೋದಿಲ್ಲ, ಏನಿಲ್ಲ. ಬಂದು ಮಾಡಿದರೆ ನಾವು ಇರ್ಬೋದು ಸರ್ವೆ ಮಾಡೋವಾಗ. ಕೆಲಸಕ್ಕೆ ಹೋಗೋರಿಗೆ ಯಾವ ರೀತಿ ತೊಂದರೆ ಆಗ್ಬೋದು? ಎಲ್ಲ ತೊಂದರೆ ಆಗುತ್ತೆ. ಮುಂಚೆ ಹೇಳ್ಬಿಟ್ರೆ ನಾವು ಮಾಡ್ಬೋದು, ಇರ್ಬೋದು. ಬಂದು ನೋಡ್ಬಿಟ್ಟು ಹೋಗ್ಬಿಡ್ತಾರೆ. ಸರ್ವೆ ಒಂದು ಸಲ ಬರ್ತಾರೆ, ತಿರ್ಗಾ ವಾಪಸ್ ಬರಲ್ಲ, ತಿರ್ಗಾ ಬರಬೇಕಾಗತ್ತೆ. ನಾವು ಅಟ್ಲೀಸ್ಟ್ ಅವ್ರು ಆನ್ಲೈನಾರ ಬಿಟ್ಟಿದ್ರೆ ಆನ್ಲೈನಲ್ಲಾರ ಮಾಡಿಕೊಂಡು ಅವ್ರಿಗೆ ಯೂಸ್ ಆಗಿರೋದು. ಇಲ್ಲಾಂದರೆ ಮುಂಚೆ ಇನ್ಫಾರ್ಮ್ ಮಾಡಿ ಇದು ಮಾಡಿದ್ರು ಅವ್ರಿಗೆ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಹೌದು, ಅದಕ್ಕೆ ಅಂಥವ್ರಿಗೆ ಆನ್ಲೈನ್ ಕೊಟ್ಟಿದ್ರೆ ಆನ್ಲೈನರು ಫೆಸಿಲಿಟೀಸ್ ಸಾಯಂಕಾಲ ಬಂದು ಅವ್ರು ಯೂಸ್ ಮಾಡ್ಕೊಳ್ತಾ ಇದ್ರು ಅಂತ ನನ್ನ ಅಭಿಪ್ರಾಯ. ಸರ್ವೆ ಮಾಡೋ ಮುಂಚೆ ಮನೇಲಿ ಯಾರ್ಯಾರು ಇದೆ ಅಂತ ತಿಳ್ಕೊಂಡು ಡೀಟೇಲ್ಸ್ ತಿಳ್ಕೊಂಡು ಅವ್ರು ರಜಾ ಇದ್ದಾರೋ ಅಥವಾ ಎಲ್ಲೋ ವರ್ಕಿಂಗ್ ಮಾಡ್ತಾರೋ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಅದ್ರ ಬಗ್ಗೆ ಸರ್ವೆ ಮಾಡಿ ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ರೆ ಒಳ್ಳೇದು ಅಂತ. ಹೌದು, ತೊಂದರೆನೇ. ಹೌದು, ಆ ಟೈಮಲ್ಲಿ ತೊಂದರೆನೇ. ಅವ್ರು ಹೋಗಿರ್ತಾರೆ, ಒಂದಿನ ರಜಾ ಹಾಕ್ಬಿಟ್ಟು ಬರೋಕ್ಕಾಗಲ್ಲ ಯೂಶಲಾಗಿ. ಅದಕ್ಕೆ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಮನೇಲಿ ಸರ್ವೆ ನೋಡ್ಕೊಂಡು ಯಾರ್ಯಾರು ಇದ್ದಾರೆ ಅಂತ ಡೀಟೇಲ್ಸ್ ತಿಳ್ಕೊಂಡು ಆಮೇಲೆ ಸರ್ವೆ ಮಾಡಿ ಡೀಟೇಲ್ಸ್ ತಗೊಂಡು ಆಮೇಲೆ ಅಪ್ಡೇಟ್ ಮಾಡಿದ್ರೆ ಒಳ್ಳೆಯದು. ಇನ್ನು ಗೃಹ ಜ್ಯೋತಿಯ ಸರ್ವೆ ಎಷ್ಟು ಪೆಂಡಿಂಗ್ ಇದೆ, ಹಾಗೆ ಎಷ್ಟು ಒಂದು ಪರ್ಸೆಂಟೇಜು ಕಂಪ್ಲೀಟ್ ಆಗಿದೆ, ಇದರ ಜೊತೆಗೆ ಏನು ಒಂದೇ ಬಿಲ್ಡಿಂಗ್ ನಲ್ಲಿರುವಂತಹ ಮಾಲೀಕರಿಗೆ ಜೊತೆಗೆ ಬಾಡಿಗೆದಾರರಿಗೆ ಇಬ್ಬರಿಗೂ ಕೂಡ ಈ ಒಂದು ಯೋಜನೆ ಸಿಗುತ್ತಾ ಅಥವಾ ಕೇವಲ ಮಾಲೀಕರಿಗೆ ಮಾತ್ರ ಸಿಗುತ್ತಾ? ಈ ಎಲ್ಲ ರೀತಿಯ ಒಂದು ವಿಚಾರಗಳನ್ನ ನಮ್ಮ ಕರೆಸ್ಪಾಂಡೆಂಟ್ ಶರಣು ಹಂಪಿ ಅವರು ತಿಳಿಸ್ಕೊಡ್ತಾರೆ. ಬನ್ನಿ ನೋಡೋಣ. ಹಾಗಾದರೆ ಇಲ್ಲಿವರೆಗೂ ಗೃಹಜ್ಯೋತಿ ಮರುಪರಿಶೀಲನಾ ಅರ್ಜಿ ಎಷ್ಟು ಆಗಿದೆ, ಇನ್ನೆಷ್ಟು ಬಾಕಿ ಉಳಿದಿದೆ, ಕೆಲಸಕ್ಕೆ ತೆರಳಿದಂಥವರು ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ಒಂದೇ ಕಟ್ಟಡದಲ್ಲಿ ಹಲವು ಮನೆಗಳಿರ್ತವೆ, ಎಲ್ಲರಿಗೂ ಕೂಡ ಗೃಹಜ್ಯೋತಿ ಅಪ್ಲಿಕೇಶನ್ನ ಹಾಕಲಿಕ್ಕೆ ಅವಕಾಶ ಇದೆಯಾ,
ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಅಂದರೆ ಕಳೆದ 3 ವರ್ಷದ ಹಿಂದೆ ಗ್ಯಾರಂಟಿ ಸ್ಕೀಮ್ಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಮುಂದಾಯಿತು. ಈ ಸಂದರ್ಭದಲ್ಲಿ ಗೃಹಜ್ಯೋತಿ ಸ್ಕೀಮ್ ಕೂಡ ಅಂದರೆ ಉಚಿತವಾಗಿ ಒಂದೊಂದು ಮನೆಗೆ 200 ಯೂನಿಟ್ ವಿದ್ಯುತ್ತನ್ನು ಕೊಡ್ತೇವೆ ಅಂತ ಹೇಳಿದರು. ಅದೇ ರೀತಿಯಾಗಿ ಕಳೆದ 3 ವರ್ಷದಿಂದ ಉಚಿತವಾಗಿ ವಿದ್ಯುತ್ತನ್ನು ಬಳಕೆ ಮಾಡಿದವರು ಇದ್ದಾರೆ. ಆದರೆ ಇದರಲ್ಲಿ ಸಾಕಷ್ಟು ರೀತಿಯಾಗಿ ದುರ್ಬಳಕೆ ಆಗ್ತಿದೆ ಅನ್ನುವಂಥ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ಜುಲೈ 1ರಿಂದ ಮರುಪರಿಶೀಲನಾ ಅರ್ಜಿಯನ್ನು ರಾಜ್ಯದಲ್ಲಿರುವಂಥ ಎಲ್ಲ ಎಸ್ಕಾಂಗಳ ಸಿಬ್ಬಂದಿ ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಮರುಪರಿಶೀಲನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಕಳೆದ 1 ತಿಂಗಳಲ್ಲಿ ಎಷ್ಟು ಸರ್ವೆ ಆಗಿದೆ, ಎಷ್ಟು ಮರುಪರಿಶೀಲನಾ ಅರ್ಜಿ ಪೂರ್ಣಗೊಂಡಿದೆ ಅಂತ ನೋಡೋದಾದರೆ ಇಲ್ಲಿವರೆಗೂ 37,28,114 ಮನೆಗಳ ಮರುಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ. 54% ಪರಿಶೀಲನೆ ಆಗಿರೋದು, ಇನ್ನು 45% ಪರಿಶೀಲನೆ ಕಾರ್ಯ ಆಗಬೇಕಾಗಿದೆ. ಕಂಪ್ಯೂಟರ್ ಪ್ರಾಬ್ಲಮ್ಮು, ಸರ್ವರ್ ಪ್ರಾಬ್ಲಮ್ಮು ಏನನ್ನ ಹೇಳ್ತಾರೆ. ಅದು ಈ ಹೋಟೆಲ್ ಇಷ್ಟು ಇದೆಲ್ಲ ಮಾಡ್ತಾ ಇರೋದ್ರಿಂದ ಅದ್ರ ಕಬ್ಬಣ ಜಾಸ್ತಿ ಇದೆ. ಈ ಕಂಪ್ಯೂಟ್ರು ಸೈಬರ್ಗಳು ಅವೆಲ್ಲ ಅದರಿಂದ ನೋಡಬೇಕು ಯಾವ ರೀತಿ ಬರ್ತಾರೆ. ಇದುವರೆಗೂ ಬಂದಿಲ್ಲ. ನೀವು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ರೆಡಿ ಇದ್ದೀರಿ? ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಇದೆ ಅವ್ರೇನು ಕೇಳ್ತಾರೆ ಅನ್ನೋದು ಇನ್ನೂ ಗೊತ್ತಾಗಬೇಕಲ್ಲ. ನಮಗೆ ಗೊತ್ತಾಗಿಲ್ಲ ಇದು ಹಾಕ್ಬೇಕು ಅನ್ನೋದು. ಇವಾಗ ಹಾಕ್ಬೇಕು ಸರ್. ನಿಮ್ಗೆ ಗೊತ್ತಿದ್ದಿಲ್ಲ? ಗೊತ್ತಿರಲಿಲ್ಲ. ಮರು ಅರ್ಜಿ ಮೊದಲು ಯಾಕೆ ಹಾಕಿದ್ದಿಲ್ಲ ನೀವು? ನಮ್ಮದು ಮೊದಲು 200 ಯೂನಿಟ್ ಮೇಲೆ ಓಡಿದೆ ಅಂದ್ಬಿಟ್ಟು ನಮಗೆ ಅದನ್ನು ಫ್ರೀ ಕೊಟ್ಟಿರಲಿಲ್ಲ. ಇವಾಗ ಹಾಕ್ಬೇಕು ಸರ್. ನಾವು ಅಪ್ಲೈ ಮಾಡಿದ್ದೆವು, ಮನೆ ತಗ ಬಂದಿದ್ರು. ಮನೆ ತಗ ಬಂದು ಅಪ್ಲೈ ಮಾಡಿದ್ರು, ಫೋಟೋ ಎಲ್ಲ ಕೊಟ್ಟು ಎಲ್ಲ ಬರ್ಕೊಂಡ್ರು, ಮಾಡಿದ್ರು. OTP ಎಲ್ಲ ಬಂತು, ಹೇಳಿದ್ದೀವಿ. ಬಿಲ್ ಬಂತು ಇವತ್ತು. ಬಿಲ್ ಮಾಮೂಲಿನೇ ಬಂದಿದೆ, ಬಿಲ್ ಏನು ಕಮ್ಮಿ ಆಗಿಲ್ಲ. ಕೇಳಿದಕ್ಕೆ ಬರೋ ತಿಂಗಳು ಇದಾಗುತ್ತೆ, ಗೃಹಜ್ಯೋತಿ ಆಗುತ್ತೆ, ಮಾಮೂಲಿ ಕಳಿಸಿದ್ದೀವಿ ಅಂತ. ಉಚಿತ ಕರೆಂಟ್ ಗೃಹಜ್ಯೋತಿ ಅರ್ಜಿಯನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಇನ್ನು ಎಷ್ಟು ದಿನಗಳ ಕಾಲ ಅವಕಾಶ ಇದೆ? ಈ ಕುರಿತಾದಂಥ ರಿಪೋರ್ಟ್ ಮಾದೇಶ್ ಕಡೆಯಿಂದ. ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಸರ್ವೆ ಮುಗಿದು ಹೊಸ ಅರ್ಜಿದಾರರಿಗೆ ಅವಕಾಶ ಸಿಗಬೇಕಾಗಿತ್ತು. ಆದರೆ ಇನ್ನೂ ಕೂಡ ಸರ್ವೆ ಮುಗ್ದಿಲ್ಲ. ಹೀಗಾಗಿ ಆಗಸ್ಟ್ 31ನೇ ತಾರೀಕುವರೆಗೂ ಕೂಡ ಹೊಸ ಅರ್ಜಿದಾರರು ಕಾಯಲೇಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಾಗಾದ್ರೆ ಸರ್ವೆ ಬಗ್ಗೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಈಗಾಗಲೇ ನೋಡಿದ್ರಿ. ಜನ ಏನ್ ಹೇಳ್ತಾರೆ, ಈ ಒಂದು ಯೋಜನೆಯ ಅನುಷ್ಠಾನದ ಅಧ್ಯಕ್ಷರಾಗಿರುವಂತ HM ರೇವಣ್ಣ ಅವ್ರು ಏನ್ ಹೇಳ್ತಾರೆ, ಇದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹೌದು, ಅಧಿಕಾರಿಗಳು ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಸರ್ವೆ ಮುಗಿಬೇಕಿತ್ತು. ಇನ್ನು ಸುಮಾರು 73,80,000 ಅಧಿಕ ಗೃಹಜ್ಯೋತಿ ಬಳಕೆ ಮಾಡ್ತಿರೋ ಕುಟುಂಬದ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕಿದೆ. ಆದ್ರೆ ಸರ್ವೆ ಟೈಮಲ್ಲಿ ಜನ ಅಧಿಕಾರಿಗಳ ಕೈಗೆ ಸಿಗ್ತಿಲ್ಲ. ಜನರಿಗೆ ಕೆಲಸದ ಅಭಾವ ಇರೋದ್ರಿಂದ ಸರ್ವೆಯಲ್ಲಿ ಭಾಗಿಯಾಗೋಕೆ ಆಗ್ತಿಲ್ಲ. ಹೀಗಾಗಿ ಈ ತಿಂಗಳು ಅಂದ್ರೆ ಆಗಸ್ಟ್ 31ನೇ ತಾರೀಕಿನವರೆಗೂ ಕೂಡ ಸರ್ವೆಯನ್ನ ಅಧಿಕಾರಿಗಳು ಕಂಟಿನ್ಯೂ ಮಾಡ್ತಿದ್ದಾರೆ. ಆದ್ರೆ ಇದರಿಂದ ಹೊಸ ಅರ್ಜಿಯನ್ನ ಹಾಕ್ಬೇಕು ಅನ್ಕೊಂಡಿದ್ದವರಿಗೆ ಮತ್ತೆ ಟೆನ್ಷನ್ ಹೆಚ್ಚಾಗಿದೆ. ನಾನು ಹೊಸ ಹಾಕ್ಸಿದ್ದೀನಿ, ಮುಂಚೆ ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ. ಯಾಕೆ ಏನಂತ ಹೇಳಿದ್ರು ಅವ್ರು ಮೊನ್ನೆ ಬಂದು ಬರ್ಸ್ಕೊಂಡು ಹೋದ್ರು. ಮುಂಚೆ ಅಂದ್ರೆ ಅದು ಹಳೆ ಮೀಟರ್ ಇತ್ತು ಅನ್ಸುತ್ತೆ. ಸೊ ಅವಾಗ ಅಲ್ಲಿ 200 ಯೂನಿಟ್ ಎಷ್ಟೋ ಬರ್ತಿದ್ದು. ಅದಾದ್ಮೇಲೆ ಎಕ್ಸ್ಟ್ರಾ ಇದು ಅಂದ್ರೆ ಚಾರ್ಜ್ ಬರ್ತಿತ್ತು. ಇವಾಗ ಈ ಇದಕ್ಕೆ ಅವ್ರು ಹೇಳಿದ್ದು 50 ಯೂನಿಟ್ ಅಷ್ಟೇ ಇರೋದು, 50 ಯೂನಿಟ್ಸ್ ಅಷ್ಟೇ ಇರೋದು ಅಂತ ಹೇಳಿ. ಕೆಲವರು ಬಾಡಿಗೆ ಮನೇಲಿ ಇರ್ತಾರೆ, ಅವ್ರು ಅಗ್ರಿಮೆಂಟ್ ಮಾಡಿಸ್ಕೊಟ್ಟಿರಲ್ಲ ಓನರು. ಇವಾಗ ಹೊಸದಾಗಿ ಅಗ್ರಿಮೆಂಟ್ ಮಾಡಿಸ್ಕೊ ಅಂತ ಹೇಳ್ತಾ ಇದ್ದಾರೆ. ಅಗ್ರಿಮೆಂಟ್ ಮಾಡಿಸ್ಕೊಂಡು ಮೇಲೆ 200 ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಕೆಲವ್ರಿಗಿರುತ್ತೆ, ಕೆಲವ್ರಿಗಿರಲ್ಲ. ಫಸ್ಟೇ ಹೇಳ್ಬೇಕಾಗಿತ್ತು ಅವ್ರು ಅಗ್ರಿಮೆಂಟ್ ಕೊಡೋ. ಓನರ್ ಇವಾಗ ಯಾರು ಸರಿಯಾಗಿ ಓನರ್ ಅಗ್ರಿಮೆಂಟ್ ಕೊಡ್ತಾ ಇಲ್ಲ, ಬೇರೆ ಅಡ್ವಾನ್ಸ್ ಮಾತ್ರ ಪೇ ಮಾಡ್ಕೊತಾ ಇದ್ದಾರೆ. ಬಾಡಿಗೆ ಮತ್ತು ಕರೆಂಟ್ ಬಿಲ್ ನಾವೇ ಕಟ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಯಾವುದು ಒಂದು ಎಲ್ಲ ಬಡವ್ರಿಗೂ ತುಂಬ ಪ್ರಾಬ್ಲಮ್ ಇದೆ. ಇದು ಸಡನ್ನಾಗಿ ಎಲ್ಲ ಪ್ಲಾನ್ ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ನೀವೇ ಹೇಳಿ ಸರ್. ಒಂದು ತಿಂಗಳಿಂದ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಹೊಸದು ಯಾರೂ ಬಂದಿಲ್ಲ. ಇಲ್ಲ ಇನ್ಗೆ 7th ಕ್ರಾಸು, ನಮ್ಮದು ಹೊಸನಗರ 7th ಕ್ರಾಸು, ನಮ್ಮ ಹಟ್ಟಿಯಲ್ಲಿ ಯಾರೂ ಬಂದಿಲ್ಲ. ತುಂಬ ಪ್ರಾಬ್ಲಮ್ ಆಗುತ್ತೆ. ಗೌರ್ಮೆಂಟು ಕರೆಕ್ಟಾಗಿ ಕಾನೂನು ತಗೊತಾ ಇಲ್ಲ ಕೈಗೆ. ನಾನು ಹಾಕಿದ್ದೆ, ಅವರು ಹೇಳ್ತಾರೆ ಲೇಟು ಅದು ಹೇಳ್ತಾರೆ. ಇದಕ್ಕೆ ಬಿಲ್ ಜಾಸ್ತಿ ಬರ್ತಿದೆ ಈಗ. ಬಿಲ್ ಜಾಸ್ತಿ ಬರುತ್ತೆ ಅದಕ್ಕೆ. ಯಾಕೆ ಲೇಟ್ ಅಂತ ಏನಾದ್ರು ಹೇಳ್ತಿದಾರ? ಬಟ್ ಅವ್ರು ಬರ್ತಿಲ್ಲ ಅಂತ, ಈಗ ಆಗಲ್ಲ ಅಂತ ಆಗಿಲ್ಲ ಅಂದ್ರೆ ಹೇಳ್ದೆ. ಇದರಿಂದ ಸಮಸ್ಯೆ ಆಗುತ್ತೆ, ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ. ವೋಟರ್ ID, ಆಧಾರ್ ಕಾರ್ಡ್ ಎಲ್ಲ ಇಲ್ಲಿ ಯಾರು ವೋಟ್ ಹಾಕ್ತಾರೋ ಅವ್ರದ್ದೇ ಅದು ಆಗುತ್ತೆ. ಬೇರೆ ಕಡೆಯಿಂದ ವೋಟರ್ ID ಎಲ್ಲ ಮಾಡಿದ್ರೆ ಆಗಲ್ಲ, ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನಮಗೆ ಬಂದಿದೆ. ನಮಗೆ ಆಲ್ರೆಡಿ ಫಸ್ಟ್ಗಿಂತ ನಾವು ಅಪ್ಲೈ ಮಾಡಿದ್ದೀವಿ, ನಮ್ಮದು ಆಗಿದೆ. ಸರ್ವೆಯ ಜೊತೆಗೆ
ಬಿಲ್ಗಳ ರೀಡಿಂಗ್ ಅನ್ನು ಕೂಡ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಮಾಡಬೇಕಾಗಿದೆ. ಹೀಗಾಗಿ ಇದರ ಕೆಲಸವೂ ಕೂಡ ಲೇಟ್ ಆಗ್ತಿದೆ. ಗೃಹ ಜ್ಯೋತಿ ಯೋಜನೆ ಮರು ಸರ್ವೆ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೆಲವು ಮಹಿಳೆಯರು ಮನೆಯಲ್ಲಿದ್ರೆ ಮತ್ತೆ ಕೆಲವರು ಕೆಲಸಗಳಿಗೆ ಹೋಗಿರ್ತಾರೆ. ಇದು ಇಲ್ಲಿನ ಒಂದು ಸರ್ವೆ ಮಾಡುವಂತ ಸಿಬ್ಬಂದಿಗೆ ಕೂಡ ಒಂದು ದೊಡ್ಡ ತಲೆನೋವು ಕೂಡ ತಂದಿರೋದು. ಹಾಗಾದ್ರೆ ಸರ್ವೆ ಕಾರ್ಯ ಯಾವ ರೀತಿ ನಡೀತಾ ಇದೆ ನೋಡೋಣ. ಕಳೆದ ಕೆಲ ದಿನಗಳಿಂದ ನಗರದಲ್ಲಿ ಗೃಹ ಜ್ಯೋತಿ ಸರ್ವೆ ಕಾರ್ಯ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಗೃಹ ಜ್ಯೋತಿ ಸರ್ವೆ ಮತ್ತೆ ಹಾಗೂ ಮೀಟರ್ ರೀಡಿಂಗ್ ಎರಡೂ ಕೆಲಸಗಳನ್ನ ಒಟ್ಟಿಗೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಈಗ ಬೆಸ್ಕಾಂ ಸಿಬ್ಬಂದಿಗೆ ಇರುವಂತದ್ದು. ಈಗಾಗಲೇ ನಗರದ ಬಹುತೇಕ ಕಡೆಗಳಲ್ಲಿ ಸರ್ವೆ ಕಾರ್ಯ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕೆಲವು ಮನೆಗಳಲ್ಲಿ ಜನ ಕೂಡ ಇರ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಒಂದು ಕೆಲಸಗಳಿಗೆ ಹೋಗುವಂತ ಪರಿಸ್ಥಿತಿ ಇರೋದ್ರಿಂದ ಮನೆಯಲ್ಲಿ ಯಾರು ಇಲ್ಲದಾಗ ಒಮ್ಮೆ ಮನೆಗೆ ವಿಸಿಟ್ ಕೊಡ್ತಾರೆ. ನಂತರ ಮನೆಯಲ್ಲಿ ಯಾರು ಇಲ್ಲ ಅನ್ನೋದು ವಿಚಾರ ತಿಳಿದು ಮತ್ತೆ 2-3 ಬಾರಿ ಆ ಒಂದು ಮನೆಗೆ ಭೇಟಿ ಕೊಡುವಂತ ಕೆಲಸವನ್ನು ಕೂಡ ಈಗ ಬೆಸ್ಕಾಂ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಪದೇ ಪದೇ ಈ ರೀತಿ ಓಡಾಡ್ತಾ ಇರೋದ್ರಿಂದ ವಾರದಲ್ಲಿ ಒಮ್ಮೆ ಮಾತ್ರ ಮನೆಯವರು ಸಿಗ್ತಾರೆ. ಅಂತ ಒಂದು ಮನೆಗಳನ್ನ ಏನು ಪತ್ತೆ ಹಚ್ಚಿ ಅದನ್ನ ಮಾರ್ಕ್ ಮಾಡುವಂತ ಕೆಲಸವನ್ನು ಕೂಡ ಈಗ ಬೆಸ್ಕಾಂ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಏನು ಬೆಸ್ಕಾಂ ಸಿಬ್ಬಂದಿ ಮೇಲೆ ಒಂದು ಸ್ವಲ್ಪ ಕೆಲಸದ ಹೊರೆ ಕೂಡ ಹೆಚ್ಚಾಗ್ತಾ ಇರೋದು. ಯಾಕಂದ್ರೆ ಮೀಟರ್ ರೀಡಿಂಗ್ ಮಾಡಬೇಕು, ನಂತರ ಅದರ ಜೊತೆಯಲ್ಲೇ ಸರ್ವೆಯನ್ನು ಕೂಡ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇಲ್ಲದಂತ ಸಂದರ್ಭದಲ್ಲಿ ಅದು ಆ ಒಂದು ಮನೆಗೆ 2-3 ಬಾರಿ ವಿಸಿಟ್ ಮಾಡಬೇಕು. ಮತ್ತೆ ಅಕ್ಕಪಕ್ಕದ ಒಂದು ಮನೆಯವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅವ್ರು ಬಂದಾಗ ಮಾಹಿತಿ ನೀಡಬೇಕು ಅಂತೇಳಿ ಒಂದು ಸೂಚನೆ ಕೂಡ ಕೊಟ್ಟು ಬರ್ತಾ ಇದ್ದಾರೆ. ಅವರ ಲಿಸ್ಟ್ ಇದೆ ನಮ್ಮ ಹತ್ರ. ಆ ಲಿಸ್ಟ್ ಪ್ರಕಾರ ಮನೆಗೆ ಹೋಗ್ತೀವಿ. ಮನೆಗೆ ಹೋದಾಗ ಯಾರು ಇಲ್ಲ, ಅವ್ರು ಯಾರೋ ಮನೆ ಎಲ್ಲೋ ಹೋಗಿರ್ತಾರೆ, ಯಾರು ಇರಲ್ಲ. ಆ ಟೈಮಲ್ಲಿ ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಇರೋರಿಗೆ. ಸರ್, ಅವರು ಬಂದಾಗ ಜನ ಕೆಲ್ಸಕ್ಕಂತ ಹೋಗಿರ್ತಾರೆ. ಇನ್ನು ಕೆಲವರು ಮನೇಲಿರೋಂಥವ್ರು ಮಾಡಿಸಿರ್ತಾರೆ. ಅವ್ರು ಬಂದು ನೀವು ಮಾಡಿಸಿದಿರ, ನಾವು ಎಲ್ಲಿ ಮಾಡಿಸಿದ್ರಿ, ಅವ್ರ ಮನೆ ಹತ್ರನೇ ಬರ್ತಿದ್ದಾರೆ. ಆದ್ರೂ ಕೆಲವ್ರು ಸಿಗ್ಬೇಕಲ್ವಾ, ಆಫೀಸ್ಗಳ ರಜಾಗಳಾಕ್ಬಿಟ್ಟು ಸಿಗ್ಬೇಕಲ್ವಾ. ಅವರು ಹೋದವಾರ ಬಂದಿದ್ರು, ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೋಗೋರೆ. ತುಂಬಾ ಅನುಕೂಲ ಆಗೈತೆ. ಅದೇ ಆಧಾರ್ ಕಾರ್ಡು ಮತ್ತೆ ವೋಟರ್ ಐಡಿ ಅಂತ ಕೇಳಿರ್ಬೇಕು. ಮೊದಲು 1000 ಚಿಲ್ಲರೆ ಬರ್ತಾ ಇತ್ತು. ಇವಾಗ ಒಂದು ಮಿನಿಮಮ್ 400-500 ಕೂಡ ಬರ್ತಾ ಇತ್ತು. ಮನೆ ಪತ್ರ, ಆಧಾರ್ ಕಾರ್ಡು, ಆಮೇಲೆ ಇದು 2 ಫೋಟೋ ಎಲ್ಲ ತಗೊಂಡ್ರು. ರೀಡ್ ಅದೆಲ್ಲ ಏನು ಗೊತ್ತಿಲ್ಲ. ಕರೆಂಟ್ ಬಿಲ್ ಎಲ್ಲ ಕಮ್ಮಿ ಬಂದಿದೆ, 64 ರೂಪಾಯಿ. ಈ ತಿಂಗಳೇ ಬಂದಿದೆ, ಹೋದ ತಿಂಗಳು ಬರಲಿಲ್ಲ. 2 ತಿಂಗಳದ್ದು ಒಂದಕ್ಕಿಂತ ಸೇರ್ಸಿನೇ ಬಂದಿರಂಗಿದೆ. 0 ಬರ್ತಾ ಇತ್ತು, ಈಗ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಬರೋ ತಿಂಗಳಿಂದ ಹೋಗೋ ತಿಂಗಳು ಬಿಲ್ ಕೊಟ್ಟಿಲ್ಲ. ಈ ತಿಂಗಳು ಬಂದು ಬಿಲ್ ಕೊಟ್ಟಿದ್ದಾರೆ. ಮುಂದಕ್ಕೆ ಯಾವ ತರ ಬಿಲ್ ಕೊಡ್ತಾರೋ ಗೊತ್ತಿಲ್ಲ. ಬಂದಿದಾರಂತೆ, ಬಂದೋಗಿದ್ದಾರೆ. ನಾನು ಇರ್ಲಿಲ್ಲ, ಕೆಲ್ಸಕ್ಕೆ ಹೋಗಿರ್ತೀವಿ. ಅದಕ್ಕೆ ಇವಾಗ ಬಿಲ್ ಕೊಟ್ಟು ಮಾಡಿಸು ಅಂತ ಹೇಳಿದ್ರು ನಮ್ಮ ಮಗಳು. ಅದಕ್ಕೆ ಮಾಡ್ಸೋಣ ಅಂತ. ಗೃಹ ಜ್ಯೋತಿ ಇದು ನಮ್ಮ ಬೆಸ್ಕಾಂ ಅಧಿಕಾರಿಗಳು ಮನೆಗೆ ಭೇಟಿ ಕೊಟ್ಟು ಗೃಹ ಜ್ಯೋತಿ ಇದು ಯಾರ್ಯಾರಿಗೆ ಬರ್ತಾ ಇದೆ, ಯಾರ್ಯಾರು ತಗೊಂತಾ ಇದ್ದಾರೆ, ಪ್ರತಿ ಅಂದ್ರೆ ಫಲಾನುಭವಿಗಳನ್ನ ಭೇಟಿ ಆಗ್ತಾ ಇದ್ದಾರೆ, ಅಪ್ಡೇಟ್ ಮಾಡ್ತಾ ಇದ್ದಾರೆ. ಬಡವ ಮತ್ತೆ ಮಧ್ಯಮ ವರ್ಗದಿಂದ ಸಂಜೆ ಮೇಲೆ ಸಿಗೋದು. ಆದ್ರಿಂದ ಸ್ವಲ್ಪ ಬೆಸ್ಕಾಂ ಅಧಿಕಾರಿಗಳು ನಮ್ಮ ಜನತೆಗೆ ಸಹಕರಿಸಬೇಕು. ನೋಡಿದ್ರಲ್ಲ ಗೃಹ ಜ್ಯೋತಿಯ ಸರ್ವೆ ಕಾರ್ಯದ ಕಂಪ್ಲೀಟ್ ಡೀಟೇಲ್ಸ್ ಹೇಗಿತ್ತು ಅಂತ. ಒಂದು ಕಡೆ ಏನು ಕೆಲಸಕ್ಕೆ ಹೋಗುವಂತವರಿಂದ ಈ ಒಂದು ಸರ್ವೆ ಕಾರ್ಯ ವಿಳಂಬವಾಗ್ತಿದೆ, ಮತ್ತೊಂದು ಕಡೆಯಲ್ಲಿ ಸಿಬ್ಬಂದಿಗೆ ಈಗ ಸರ್ವೆ ಕಾರ್ಯದ ಜೊತೆಗೆ ಆ ಒಂದು ರೀಡಿಂಗ್ ಅನ್ನು ಕೂಡ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಸೊ ಹೀಗಾಗಿಯೇ ಒಂದು ಸರ್ಕಾರದಿಂದ ಜುಲೈ ಎಂಡ್ವರೆಗೂ ಇದ್ದಂತಹ ಗಡುವನ್ನ ಆಗಸ್ಟ್ 31ರವರೆಗೂ ಕೂಡ ವಿಸ್ತರಣೆ ಮಾಡಿದ್ದು. ಈ ಒಂದು ಪ್ರೊಸೀಜರ್ನನ್ನ ಬೇಗ ಮುಗಿಸ್ಬೇಕು, ಸರ್ವೆ ಕಾರ್ಯವನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅನ್ನುವಂಥದ್ದನ್ನ ಈಗ ಹೇಳ್ತಿರುವಂಥದ್ದು. ಸೊ ಅಲ್ಲಿವರೆಗೂ ಕೂಡ ಹೊಸದಾಗಿ ಅರ್ಜಿಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಈ ಒಂದು ಆಗಸ್ಟ್ 31 ಒಳಗಡೆ ಈ ಒಂದು ಸರ್ವೆ ಕಾರ್ಯ ಮುಗಿಯುತ್ತಾ ಅನ್ನುವಂಥದ್ದನ್ನ ನಾವು ಕೂಡ ನೋಡಬೇಕಾಗಿದೆ.